ನಿಮಗೆ ಏನು ನೆನಪಾಗುತ್ತೆ? ಎಲ್ಲ ತೋಟಕ್ಕೆ ಬಂದುಬಿಡ್ತಿದ್ವಿ, ತರಲೆ ಮಾಡ್ಕೊಂಡು ಕಿಚಾಯಿಸೋದು, ಪೂಜೆ ಗೀಜೆ ಮಾಡ್ಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ನನಗೇನು ಸ್ಪೆಷಲ್ ಅಂದರೆ ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ನನ್ನ ಮಗಳು ಫಸ್ಟ್ ಟೈಮ್ ಇರ್ತಾ ಇರೋದು. ಅದೇ ಹಬ್ಬ ಅಂತ ಬಂದಾಗ ಎಷ್ಟು ಮಿಸ್ ಮಾಡ್ಕೊಡ್ತೀರಾ ಅಣ್ಣನ? ಇಲ್ಲ, ಹಬ್ಬ ಹುಣ್ಣಿಮೆ ದಿವಸ ಮಿಸ್ ಮಾಡಲ್ಲ, ಪ್ರತಿ ಕ್ಷಣ ಮಿಸ್ ಮಾಡ್ಕೊತೀನಿ. ಮಗನಿಗೆ ಸ್ವಲ್ಪ ರೋಪ್ ಆಗ್ತಾ ಇರ್ತೀನಿ, ಏಯ್ ಆ ಕಡೆ ಈ ಕಡೆ ಬಾರೋ ಅನ್ಕೊಟ್ಟು. ಬಟ್ ಮಗಳಿಗೆ ತಾಯಿ ಅಂತ ಕರಿತೀನಿ, ಬಾ ತಾಯಿ ಅಂದರೆ. ಮತ್ತು ಯಾವಾಗ ಅಳ್ತಾ ಇರ್ತಾಳೋ ಅವಾಗ ನಾನು ಸಮಾಧಾನ ಮಾಡ್ತೀನಿ. ಸ್ವಲ್ಪ ಹಂಗೆ ಟಿಕಾಯಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಇಲ್ಲ ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್ಗೆ ಹೋಗ್ಬೇಕು. ಯಾಕೆಂದರೆ ಹೀ ಈಸ್ ಅ ಮೇಕರ್. ಮತ್ತು ಅವರ ಎಡಿಟಿಂಗ್ ಸ್ಟೈಲೇ ಬೇರೆ ಥರ ಇರುತ್ತೆ. ಅವ್ರ ವೇ ಆಫ್ ಕನ್ವೇಯಿಂಗ್ ಅಂದರೆ ಕನ್ವೇ ಮಾಡೋ ರೀತಿ ಅವ್ರ ಸ್ಟೈಲಲ್ಲೇ ಇರುತ್ತೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಮೇಡಮ್. ತುಂಬ ಎಮೋಷನ್ಸ್ ಇದೆ ಈ ಸಿನಿಮಾಲಿ. ಅಯ್ಯಯ್ಯೋ ನಮ್ಮ ಹುಡುಗನ ಹಂಗೆ. ಸೊ ತುಂಬ ಕ್ಯಾರೆಕ್ಟರ್ಗೆ ಇಷ್ಟಪಡ್ತಾರೆ. ಶುರು ಮಾಡೋಣ. ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರು, ಧ್ರುವವರ ನಿಮ್ಮ ಆಟ ಬಲ್ಲೋರು ಯಾರ್ಯಾರು ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಆ ಒಂದು ಗುಂಗಿಂದ ಹೊರಗಡೆ ಯಾರು ಬರ್ತಿಲ್ಲ, ನಾನು ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬರಬೇಡಿ ಗುಂಗಿಂದ ಆಚೆ. ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಒಂದು ಸ್ಪೆಷಲ್ಲಾಗಿ ಯಾವ ರೀತಿ ನಿಜ ಜೀವನದಲ್ಲಿ ನಾವು ಅನುಭವಿಸ್ಬೇಕು ಅದೇ ರೀತಿಯಲ್ಲಿ ನೀವು ಈಗ ಎಲ್ಲವನ್ನು ಎತ್ತುಗಳಿರಬಹುದು, ಕಬ್ಬಿರ್ಬೋದು, ಅದೇ ರೀತಿ ಸಂಭ್ರಮಿಸ್ತಾ ಇದ್ದೀವಿ. ಸರ್, ಸಂಕ್ರಾಂತಿ ಅಂದರೆ ನಿಮಗೆ ಏನು ನೆನಪಾಗುತ್ತೆ? ಮನೆ ಖಂಡಿತವಾಗ್ಲೂ ಮಕ್ಕಳಿದ್ದಾಗ ಎಳ್ಳು ಬೆಲ್ಲ ಇರಬಹುದು, ಎಲ್ಲ ಹಬ್ಬ ನೆನಪಾಗುತ್ತೆ. ಇಲ್ಲ ಮೇಡಮ್, ನಾವು ಯಾವತ್ತೂ ಇಳ್ಬಿರೋಕ್ಕೆ ಹೋಗಿಲ್ಲ ಜೆನ್ಯೂನಾಗೆ. ನಮಗೇನು ಅಂದರೆ ನಾನು, ನಮ್ಮಣ್ಣ, ನಮ್ಮ ಅಂಕಲ್ಲು, ನಮ್ಮ ತಂದೆ ಎಲ್ಲ ಸಂಕ್ರಾಂತಿ ಬಂದಿದ ತಕ್ಷಣ ಮನೇಲಿ ಇರ್ತಾಯಿರಲಿಲ್ಲ. ಬರೀ ಹೆಂಗೆ ಹೆಣ್ಮಕ್ಳು ಬರ್ತಾರೆ, ಎಳ್ಬಿರ್ತಾರೆ, ಅವ್ರ ಮನೆಗೆ ಇವ್ರು ಹೋಗ್ತಾರೆ, ಇವ್ರ ಮನೆಗೆ ಅವ್ರು ಹೋಗ್ತಾರೆ ಅನ್ನೋದಕ್ಕೆ ನಾವು ಯೂಶ್ವಲಿ ನಾವು ಮನೆ ಹುಡುಗರು ಕಸಿನ್ಸ್ ಯಾರೂ ಇರಲ್ಲ ಮನೇಲಿ. ಎಲ್ಲ ತೋಟಕ್ಕೆ ಬಂದುಬಿಡ್ತಿದ್ವಿ, ತರಲೆ ಮಾಡ್ಕೊಂಡು ಕಿಚಾಯಿಸೋದು, ಪೂಜೆ ಗೀಜೆ ಮಾಡ್ಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ನನಗೇನು ಸ್ಪೆಷಲ್ ಅಂದರೆ ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ನನ್ನ ಮಗಳು ಫಸ್ಟ್ ಟೈಮ್ ಇರ್ತಾ ಇರೋದು. ಸೊ ನಾವು ಶೀ ಈಸ್ 2 years. ಸೊ ಇರಬೇಕು ಅನ್ನಿಸ್ತಾ ಇದೆ ಜೊತೆಗೆ. ನಿಮ್ಮ ಅಣ್ಣ ಚಿರಂಜೀವಿ ಸರ್ಜಾ ಅವರು ಯಾವ ರೀತಿ ನೆನಪಾಗ್ತಾರೆ ಸರ್? ಅಂದರೆ ನಾವು ಹಳೆ ವಿಡಿಯೋಗಳು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತವೆ. ತಲೆಗೆ ಎಣ್ಣೆ ಹಾಕೋದು, ಇಬ್ಬರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ತಿನ್ನೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಎಲ್ಲವೂ. ಅದೇ ಹಬ್ಬ ಅಂತ ಬಂದಾಗ ಎಷ್ಟು ಮಿಸ್ ಮಾಡ್ಕೊಡ್ತೀರಾ ಅಣ್ಣನ? ಇಲ್ಲ, ಹಬ್ಬ ಹುಣ್ಣಿಮೆ ದಿವಸ ಮಿಸ್ ಮಾಡಲ್ಲ ಮೇಡಮ್, ಪ್ರತಿ ಕ್ಷಣ ಮಿಸ್ ಮಾಡ್ಕೊತೀನಿ. ಕೇಡಿ ಕಾಳಿದಾಸ, ಕೇಡಿ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಅರ್ಥ ಆಗೋದು ಬೇರೆ ರೀತಿಯಲ್ಲಿ. ಕೇಡಿ ಅಂತ ಕ್ಯಾಶುವಲಾಗಿ ಕರಿತೀವಲ್ಲ ಸರ್ ಬೇರೆಯವ್ರನ್ನ, ಏನು ಕೇಡಿ ಆಟ ಆಡ್ತಾನೋ ಹಂಗೆ ಹಿಂಗಂತ ಹೇಳ್ತಾರೆ. ಅದೇ ರೀತಿ ಇದು ಕಾಳಿದಾಸ, ಇದು ಫಾರ್ಮೆಟ್ ಬೇರೆ ಇದೆ. ಜೊತೆಗೆ ಸಿನಿಮಾದಲ್ಲಿ ಒಂದಷ್ಟು ಕುತೂಹಲಕಾರಿ ಕಂಟೆಂಟ್ಗಳು ಇದ್ದಾವೆ ಅಂತ ಕೇಳ್ಪಟ್ವಿ. ಇನ್ನು ಸಂಜಯ್ ಲೀಲಾ ಬನ್ಸಾಯಿ ಸರ್ ಕೂಡ ಸಿನಿಮಾ ಬಗ್ಗೆ ಒಂದಷ್ಟು ಹೊಗಳಿದ್ರಂತೆ. ಅದೇ ಶೋ ರೀಲ್ ನೋಡ್ಬಿಟ್ಟು ಸರ್ ತುಂಬಾ ಇಷ್ಟಪಟ್ಟರು ಅಂತ ಹೇಳಿದ್ರು. ಅಫ್ಕೋರ್ಸ್ ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್ಗೆ ಹೋಗ್ಬೇಕು. ಯಾಕೆಂದರೆ ಹೀ ಈಸ್ ಅ ಮೇಕರ್. ಮತ್ತು ಅವ್ರ ಎಡಿಟಿಂಗ್ ಸ್ಟೈಲೇ ಬೇರೆ ಥರ ಇರುತ್ತೆ. ಅವ್ರ ವೇ ಆಫ್ ಕನ್ವೇಯಿಂಗ್ ಅಂದರೆ ಕನ್ವೇ ಮಾಡೋ ರೀತಿ ಅವ್ರ ಸ್ಟೈಲಲ್ಲೇ ಇರುತ್ತೆ. ಯೂಶಲ್ ಫಾರ್ಮುಲಾ ಥರ ಏನಿರಲ್ಲ. ಅವ್ರದ್ದೇ ಬೇರೆ ವಿಷನ್ ಇದೆ. ಸೊ ಎಂಟೈರ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಪ್ರೇಮ್ ಸರ್ಗೆ ಹೋಗ್ಬೇಕು ಎಲ್ಲ ಕ್ರೆಡಿಟ್ಸು. ಯಾಕೆಂದರೆ ಸಾಂಗ್ ಕಂಪೋಸಿಂಗು ಅಷ್ಟೇ ತುಂಬ ಡೀಟೇಲಾಗಿ ಟೈಮ್ ತೊಗೊಂಡು ಮಾಡ್ತಾರೆ. ಮೇಕಿಂಗು ಅಷ್ಟೇ. ಸೊ ತುಂಬಾ ಡೀಟೇಲಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಈ ಸಿನಿಮಾಲಿ ಆ ಸಾಂಗ್ ಇವಾಗ ಶಿವ ಸಾಂಗ್ ಅಷ್ಟು ಚೆನ್ನಾಗಿ ರೀಚ್ ಆಗಿದೆ ಅಂದರೆ ಅಫ್ಕೋರ್ಸ್ ಒಂದು ಪ್ರೊಡಕ್ಷನಿಂದ ಇನ್ನೊಂದು ಎಲ್ಲದಕ್ಕಿಂತ ದೊಡ್ಡದಾಗಿ ಕ್ರೆಡಿಟ್ ಹೋಗ್ಬೇಕಾಗಿರೋದು ಡೈರೆಕ್ಟರ್ಗೆ. ಯಾಕೆಂದರೆ ಬರ್ಸಿರೋದು ಅವರೇ, ಬರೆದಿರೋದು ಅಫ್ಕೋರ್ಸ್ ಮಂಜು ಅವರು, ಓಕೆ ಮಾಡಬೇಕಲ್ಲ. ಸೊ ಡೈರೆಕ್ಟರ್ ಪ್ರೇಮ್. ಸಾಲುಗಳಿರಬಹುದು, ಆ ಒಂದು ಚರಣಗಳು ತುಂಬ ಜನಕ್ಕೆ ಇಷ್ಟ ಆಗಿದೆ ಸರ್. ಅದೇ ರೀಲ್
ತುಂಬ ಜನ ಮಾಡಿರುವಂಥ ಗಮನ ನೀವು ಬಂದಿರುತ್ತೆ, ಈಗಾಗಲೇ ನೋಡಿರ್ತೀರ ಸಿಕ್ಕಾಪಟ್ಟೆ ರೀಲ್ಸ್ಗಳನ್ನು. ಆದರೆ ಬೇರೆ ಹೀರೋಗಳಿಗೂ ಅದೇ ಸಾಂಗ್ನ ಹಾಕಿ ಟ್ರೆಂಡ್ ಮಾಡ್ತಿರೋವಂಥದ್ದು, ಬೆಳಗಾಗೋದ್ರೊಳಗೆ ಬೆಳೆದು ಫೇಮಸ್ ಆಗೋಗ್ಬಿಟ್ನಲ್ಲೋ ಅನ್ನೋವಂಥದ್ದು ಇರ್ಬೋದು. ಒಂದಷ್ಟು ಸಾಲುಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ಇವೆ. ಯಾವ ರೀತಿ ತಗೊಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಹೇಗೆ? ಸಿಚುಯೇಷನಲ್ ಸಾಂಗ್ ಮೇಡಮ್. ಸಿನಿಮಾಲಿ ಸಿಚುಯೇಷನ್ ಇರೋ ಸಿಚುಯೇಷನ್ ಹಾಗೇ ಇರುತ್ತೆ. ಸೊ ಅದಕ್ಕೆ ಆ್ಯಪ್ಟ್ ಆಗಿದೆ. ಮತ್ತು ಅಫ್ಕೋರ್ಸ್ ಎಲ್ಲರೂ ಅದನ್ನು ಯೂಸ್ ಮಾಡ್ತಾ ಇದ್ದಾಗ ತುಂಬಾ ಖುಷಿ ಅನಿಸುತ್ತೆ ಮೇಡಮ್. ಜೆನ್ಯೂನಾಗಿ ಐ ಫೀಲ್ ನೈಸ್ ಅಬೌಟ್ ಇಟ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಸ್ ದಟ್ ಎ ಗ್ಲೋಬಲ್ ಸಿನಿಮಾ? ದಟ್ ರಿಲೀಸ್ ಆದ್ಮೇಲೆ ಗ್ಲೋಬಲ್ ಆಗುತ್ತಾ? No, that should be. I don't know actually. ಟೀಮೇ ತೊಗೊಬೇಕು ಕಾಲ್ನ. ನನ್ನ ಪ್ರಕಾರ ಎಲ್ರಿಗೂ ಇಷ್ಟ ಆಗುತ್ತೆ ಮೇಡಮ್. ಇಟ್ ಈಸ್ ಅ ಯೂನಿವರ್ಸಲ್ ಥಾಟ್. ಸೊ ಡಿಸಿಷನ್ ಶುಡ್ ಬಿ ಟೇಕನ್ ಬೈ ದ ಟೀಮ್. ಸಾಂಗ್ ಅಂತೂ ಹಿಟ್ ಆಗಿದೆ. ಇನ್ನೊಂದಷ್ಟು ಸಾಂಗ್ಗಳ ರಿಲೀಸ್ ಮಾಡ್ತೀವಿ. ಜೊತೆಗೆ ಪ್ರೇಮಿಗಳ ದಿನದಂದು ಒಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಅದು ರಮೇಶ್ ಅರವಿಂದ್ ಹಾಗೂ ನಿಮ್ಮ ಕಾಂಬಿನೇಷನ್ ಇರುವಂಥ ಸಾಂಗ್ ಅಂತ ಹೇಳಿದರು ಪ್ರೇಮ್ ಸರ್. ಯಾವ ರೀತಿ ಬಂದಿದೆ ಸರ್? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು? ಇದೇ ರೀತಿ ಶಿವ ರೀತಿನೇ ಟ್ರೆಂಡ್ ಹೋಗುತ್ತಾ? ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ವ್ಯಾಲೆಂಟೈನ್ಸ್ ಡೇ ದಿವಸ ಲವ್ ಸಾಂಗ್ ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಅಫ್ಕೋರ್ಸ್ ಡೈರೆಕ್ಟ್ರ್ ಏನು ರಿಲೀಸ್ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಎಲ್ಲ ಸಾಂಗ್ಸು ಚೆನ್ನಾಗಿದೆ ಮೇಡಮ್. ಎಮೋಷನ್ಸ್ ಇದೆ ಸಿನಿಮಾಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಮೇಡಮ್. ತುಂಬ ಎಮೋಷನ್ಸ್ ಇದೆ ಈ ಸಿನಿಮಾಲಿ. ಅಯ್ಯಯ್ಯೋ ಅಂತ ನಮ್ಮ ಹುಡುಗನ ಹಿಂಗೆ. ಸೊ ತುಂಬ ಕ್ಯಾರೆಕ್ಟ್ರಿಗೆ ಇಷ್ಟಪಡ್ತಾರೆ. ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಎಣ್ದಿದ್ದಾರೆ ಮೇಡಮ್ ಕ್ಯಾರೆಕ್ಟ್ರನ್ನು. ನಿಮ್ಮ ಸಿನಿಮಾ ಅಂತ ಹೇಳಿದ್ರೆ ಡೈಲಾಗೇ ಎಲ್ರಿಗೂ ಗಮನ ಸೆಳೆಯೋದು. ಏನೋ ಒಂದು ರೀತಿ ಅದು ಏನು ಹೇಳ್ತಾರೆ, ಗ್ಲೋರಿಫೈಕ್ಕಿಂತ ಮೇಲೆ ಪದ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಿಮ್ಮ ಡೈಲಾಗ್ ಡೆಲಿವರಿ ಬರುತ್ತೆ. ಫ್ಯಾನ್ಸ್ ಕೂಡ ಅಷ್ಟೇ ಸ್ಪೀಡಾಗಿ ನಾವು ಮ್ಯಾಚ್ ಮಾಡಬೇಕು ಧ್ರುವ ಅವ್ರ ಡೈಲಾಗ್ಗೆ ಅನ್ನೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿ ಬಾರಿ ಭಾನುವಾರ ಮನೆ ಮುಂದೆ ನಿಮ್ಮ ಹತ್ರ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲಿ ಡೈಲಾಗ್ ಆ ಒಂದು ಶೈಲಿ ಯಾವ ಭಾಷೆನಲ್ಲಿದೆ ಸರ್? ಡೈಲಾಗ್ಸ್ ಇದೆ ಮೇಡಮ್. ಎಂಟೈರ್ ಸಿನಿಮಾಲಿ ಡೈಲಾಗ್ಸ್ ಡೆಫಿನೆಟ್ಲಿ ಇದೆ. ಸ್ವಲ್ಪ ಆಡ್ ಭಾಷೆಯಲ್ಲಿರುತ್ತೆ. ನಿಮ್ಗೆ ಗೊತ್ತಲ್ಲ ಪ್ರೇಮ್ ಸರ್ ಅಂದರೆ. ಸೊ ಅವ್ರ ಸ್ಟೈಲಲ್ಲಿದೆ ಮೇಡಮ್ ಇಡೀ ಎಂಟೈರ್ ಸಿನಿಮಾ. ಯಾಕೆಂದರೆ ಡಬ್ಬಿಂಗ್ ನಾವು ಫಸ್ಟ್ ಕಾಪಿ ನೋಡ್ತೀವಲ್ಲ ಡಬ್ಬಿಂಗ್ ಮಾಡೋದಕ್ಕಿಂತ ಮುಂಚೆ. ಸೊ ಅವಾಗ ನೋಡಿದಾಗಲೇ ನಾನು ಖುಷಿ ಆಯಿತು. ನಮಗೇನೋ ಅಯ್ಯೋ ಇಷ್ಟೊಂದು ಎಮೋಷನ್ಸ್ ಇದೆಯಲ್ಲ ಇದು ಅಂತ ವಿತೌಟ್ ರೆಕಾರ್ಡಿಂಗ್ ನೋಡಿದಾಗ. ಅಫ್ಕೋರ್ಸ್ ರೆಕಾರ್ಡಿಂಗಲ್ಲಿ ಹೀ ಈಸ್ ಮಾಸ್ಟರ್. ಅರ್ಜುನ್ ಜನ್ಯ ಅವರು ಮತ್ತು ಡೈರೆಕ್ಟರ್ ಕೂತ್ಕೊಂಡ್ರೆ ದೇಲ್ ಮೇಕ್ ವಂಡರ್ಸ್ ಮೇಡಮ್. ನಿಮ್ಮ ಪ್ರತಿ ಸಿನಿಮಾ ಇರ್ಬೋದು, ಆ ಒಂದು ನಿಮ್ಮ ಅಡಿಯಿಂದ ಮುಡಿವರೆಗೂ ನೀವೇನು ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತೀರಾ ಪ್ರತಿಯೊಂದನ್ನು ಕಾಪಿ ಮಾಡ್ತಾರೆ ಫ್ಯಾನ್ಸ್. ಆ ಒಂದು ಸಿನಿಮಾ ಬಂದಾಗ ಅದ್ದೂರಿ ಇರ್ಬೋದು, ಬಹದ್ದೂರ್ ಇರ್ಬೋದು, ಮತ್ತೊಂದು ಸಿನಿಮಾಗಳು ನಿಮ್ದು ಯಾವುದ್ಯಾವ್ದು ಪೊಗರು ಬಂತು. ಈಗ ಈ ಸಿನಿಮಾದು ಸಹ ಶಿವ ಬಂದಾದಮೇಲೆ ಸೇಮ್ ಇದೇ ರೀತಿ ನೀವು ಹವಾಯಿ ಚಪ್ಪಲ್ ಇವತ್ತು ಹಾಕ್ಕೊಂಡಿದ್ದೀರಾ, ಶರ್ಟ್ ಹಾಕಿದ್ದೀರಾ, ಇದೇ ಕಲರ್ ಕಾಂಬಿನೇಷನ್ ಶರ್ಟೇ ಬೇಕು ಅಂತ ಹೊಲಿಸ್ಕೋತಾರೆ. ಅಷ್ಟು ಎಫರ್ಟ್ ನಿಮ್ಮ ಫ್ಯಾನ್ಸ್ ಕೂಡ ಹಾಕ್ತಾ ಇದ್ದಾರೆ. ಮೇಡಮ್ ನನಗೆ ಈಗ ಐ ಎಮ್ ಬ್ಲೆಸ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೋ ಹೆತ್ತವ್ರ ಮಕ್ಕಳು ನಮ್ಮನ್ನ ನೋಡಿ ಇಷ್ಟಪಟ್ಟು ನಮಗೆ ಟೈಮ್ ಕೊಡ್ತಾರೆ ಅನ್ನೋದೇ ಪುಣ್ಯ. ಸೊ ನಾವು ಮಾಡಿದ್ದು ಅವರು ಅದನ್ನು ಇಲ್ಲ ನಾವು ಇನ್ನು ಟ್ರೈ ಮಾಡಬೇಕು ಅಂದ್ಕೊತಾರೆ ಅಂದರೆ ನಿಜವಾಗ್ಲೂ ಐ ಫೀಲ್ ರೆಸ್ಪಾನ್ಸಿಬಲ್ ಮೇಡಮ್. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಐ ಮೀನ್ ಇಟ್. ಸರ್, ಇದು ಹೇರ್ ನಿಮ್ಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿದೆಯಾ ಅಥವಾ ಹೇಗೆ ಕ್ಯಾಶುವಲ್ ಆಗಿ? ಇಲ್ಲ ಮೇಡಮ್, ಮ್ಯಾನೇಜ್ ಮಾಡ್ತಾ ಇಲ್ಲ. ಅದು ಹೆಂಗಿದೆಯಾ ಹಂಗೆ ಬಿಟ್ಬಿಟ್ಟಿದ್ದೀವಿ. ನೋಡಿದವ್ರೆ ಇಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆಯಾ ಅಂತಾರೆ. ಜೆನ್ಯೂನಾಗಿ ಮ್ಯಾನೇಜ್ ಎಲ್ಲ ಏನು ಮಾಡಲ್ಲ ಮೇಡಮ್. ಈ ಸ್ಪಾ ಹೋಗಿ ಇದೆಲ್ಲ ಮಾಡೋದು ಅದೆಲ್ಲ ಏನು ಮಾಡಿಸ್ತಾ ಇಲ್ಲ ಮೇಡಮ್. ನ್ಯಾಚುರಲಾಗಿ ಬಿಟ್ಬಿಡಿ. ನಿಮಗೆ ಕ್ಲೀನ್ ಶೇವ್ ಅಥವಾ ಬಿಯರ್ಡ್ ಯಾವ್ದು ಇಷ್ಟ ಆಗುತ್ತೆ? ಅಥವಾ ಪ್ರೇರಣಾ ಅವ್ರಿಗೆ ಯಾವ್ದು ತುಂಬ ಪ್ರಿಫರ್ ಮಾಡ್ತಾರೆ ನಿಮಗೆ? ನಾನು ಹೀರೋ ಆಗೋಕ್ಕೆ ಮುಂಚೆ ನನ್ನ ಹೆಂಡ್ತಿ ನನ್ನನ್ನು ಇಷ್ಟಪಟ್ಟಿದ್ದು ಮೇಡಮ್. ಸೊ ಬಿಯರ್ಡ್ ಇರಲಿ ಇಲ್ಲದೇ ಇರಲಿ ಇಟ್ ಡಸಂಟ್ ಮ್ಯಾಟರ್. ಸೊ ನನಗೆ ಹೆಂಗಿದ್ರು ನನ್ನ ಹೆಂಡ್ತಿ ಇಷ್ಟಪಡ್ತಾರೆ. ಸರ್, ಒಂದು ಪ್ರಶ್ನೆ, ಇದನ್ನು ನಾನು ಪಾಸಿಟಿವ್ ಆಗಿ ಕೇಳ್ತಾ ಇದ್ದೀನಿ, ನಾಟ್ ಅದರ್ ಥಿಂಗ್ಸ್. ಓಕೆ, ನಿಮ್ಮ ಸಿನಿಮಾನೇ. ಮಾರ್ಟಿನ್ ಸಿನಿಮಾ ಎಲ್ಲೋ ಉದ್ದೇಶಪೂರ್ವಕವಾಗಿ ಅದನ್ನು ನೆಗೆಟಿವ್ ಮಾಡಿದ್ರಾ ಅನಿಸುತ್ತಾ ನಿಮಗೆ? ಯಾಕಂದರೆ ತುಂಬ ಚೆನ್ನಾಗಿ ಹೋಗಬೇಕಾಗಿಲ್ಲ. ಲಾರ್ಜ್ ಸ್ಕೇಲ್ ಸಿನಿಮಾ. ನಾನು ಸಿನಿಮಾ ನೋಡಿದ್ದೀನಿ ಸರ್, ನೀವು ಅವತ್ತು ಥಿಯೇಟ್ರಲ್ಲಿದ್ದಿರಿ. ಎಲ್ಲರೂ ಖಂಡಿತವಾಗ್ಲೂ ಇಷ್ಟ ಆಯಿತು. ಅದಕ್ಕೆ ನಾನು ಅನಿಸ್ತು ಎಲ್ಲಿ ಏನು ಮಿಸ್ ಹೊಡಿತು ಗೊತ್ತಿಲ್ಲ ನನಗೆ. ಸೊ ಎಲ್ಲಿ ಎಡುವುದು ಅನ್ನೋವಂಥದ್ದು.
ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ. ಲೈಫ್ ಈಸ್ ಆಲ್ ಅಬೌಟ್ ಲೆಸನ್ಸ್ ಮೇಡಮ್. ಸೊ ಗೊತ್ತಿಲ್ಲ. ಬೇಜಾರಾಗಿತ್ತಲ್ವಾ ಸರ್ ನಿಮಗೆ? ಇಲ್ಲ ಮೇಡಮ್, ನಮ್ಮ ಪ್ರಯತ್ನ ಮಾಡದೆ ಏನಾದರೂ ತಪ್ಪಾಯಿತು ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪ್ರಯತ್ನ 100% ನನ್ನ ಕಡೆಯಿಂದ ನಾನು ಕೊಟ್ಟಿದ್ದೀನಿ. ಸೊ ಮಿಕ್ಕಿದ ಫಲ ಕೊಡೋದು ದೇವರು ಬಿಟ್ಟಿದ್ದು. ಲವರ್ ಬಾಯ್ ಆಗಿ ನೋಡಿದ್ದೀವಿ ನಿಮ್ಮನ್ನು. ಇಲ್ಲಿ ಮಚ್ ಬೇರೆ ಹಿಡಿದು ಬಿಟ್ಟಿದ್ದೀರಾ. ಎಷ್ಟು ತಲೆಗಳನ್ನ ಉರುಳಿಸ್ತಾ ಇದ್ದೀರಾ ಸಿನಿಮಾದಲ್ಲಿ. ಇಲ್ಲ, ಎಲ್ಲ ಸಿಚುಯೇಷ್ನಲ್ ಫೈಟ್ಸ್ ಕಮ್ಮಿ ಇರುತ್ತೆ, ಎಮೋಷನ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಇದು. ನಾನು ಐಮ್ ಶ್ಯೂರ್ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುವಂಥ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇದು ಅಂತ. ಇನ್ನು ಸರ್ ಶಿಲ್ಪಾ ಶೆಟ್ಟಿ ಅವರ ಒಂದು ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥದ್ದು ಇರ್ಬೋದು. ಯಾವ ರೀತಿ ಒಂದು ಅನುಭವ ಆಯಿತು? ಏನಾದರೂ ಮೆಮೊರೀಸ್ ರಿಕಾಲ್ ಮಾಡೋದಾದ್ರೆ? ಇಲ್ಲ ಮೇಡಮ್, ತುಂಬ ಮೆಮೊರೀಸ್ ಇದೆ. ಸ್ವಲ್ಪ ಅವ್ರು ಯಾವ ಪಾತ್ರ ಪ್ಲೇ ಮಾಡ್ತಾಯಿದ್ರೆ, ನಾನು ಯಾವ ಪಾತ್ರ ಪ್ಲೇ ಮಾಡ್ತಾಯಿದ್ದೀನಿ ಅನ್ನೋದು ರಿವೀಲ್ ಮಾಡಾದ್ಮೇಲೆ ಅದ್ರ ಬಗ್ಗೆ ಮಾತಾಡೋದು ಕರೆಕ್ಟಾಗಿರುತ್ತೆ. ಸೊ ಅದನ್ನು ರಿವೀಲ್ ಮಾಡಾದ್ಮೇಲೆ ಡೆಫಿನೆಟ್ಲಿ ಮುಂದಿನ ದಿವಸದಲ್ಲಿ ಎಲ್ಲ ರಿವೀಲ್ ಮಾಡಾದ್ಮೇಲೆ ಎಲ್ಲ ಹೇಳ್ತೀನಿ ಮೇಡಮ್. ಕೊನೆಯದಾಗಿ ಸರ್, ಈಗಾಗಲೇ ಸಿನಿಮಾ ಹಿಟ್ ಆಗೋಕ್ಕೂ ಮೊದಲೇ ಒಂದು ಹಿಟ್ ಆಗಿದೆ, ಅದು ಶಿವ ಅನ್ನುವಂತಹ ಸಾಂಗ್. ಹಿಟ್ ಸೂಚನೆ ಶಿವ ಆಲ್ರೆಡಿ ಆಶೀರ್ವಾದ ಕೊಟ್ಟಾಗಿದೆ ನಿಮಗೆ, ಈ ಸಿನಿಮಾ ಹಿಟ್ ಆಗುತ್ತೆ ಅನ್ನುವಂಥದ್ದು ಸೂಚನೆ. ಪ್ರೇಮ್ ಸರ್ ಇರ್ಬೋದು, ನಿಮ್ಮ ಇಬ್ಬರು ಕಾಂಬಿನೇಷನ್ ಒಂದು ರೀತಿ ಹೈಲಿ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದೇ ಇರ್ಬೋದು. ಆ ಒಂದು ಆ್ಯಂಟಿಸಿಪೇಷನ್ ಖಂಡಿತವಾಗ್ಲೂ ಎಲ್ಲ ಸಿನಿಪ್ರಿಯರಿಂದ ನಮಗೂ ಬರ್ತಾ ಇದೆ. ಯಾವ ರೀತಿ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಗುತ್ತೆ? ಇಲ್ಲ, ಪ್ರೊಡಕ್ಷನ್ ಹೌಸ್ ಅಗ್ರೆಸಿವ್ ಆಗಿ ಇದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರೆ ಪ್ರಮೋಷನ್ಸ್ನ. ವೆಂಕಟ್ ಸರ್ ಆಗಿರ್ಬೋದು, ಸುಪ್ರೀತ್ ಅವರೆಲ್ಲ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಪ್ರಮೋಷನ್ಸ್ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇನ್ನೂ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡ್ತೀವಿ. ಸರ್, ಇದು ಬಾಡಿ ಟ್ರಾನ್ಸ್ಫಾರ್ಮೇಷನ್ದು ಏನಾದರೂ ಆಯಿತಾ? ಪುಟ್ ಆನ್ ಮಾಡಿದ್ರ ಅಥವಾ ವೆಯ್ಟ್ ಲಾಸ್ ಮಾಡಿದ್ರ ಈ ಸಿನಿಮಾಗೋಸ್ಕರ ಏನಾದರೂ? ಐ ಟು ಲೂಸ್ ವೆಯ್ಟ್ ಮೇಡಮ್, ಒಂದು 20 kg ಕಮ್ಮಿ ಆಗಬೇಕಾಗಿತ್ತು, ಮಾಡಿದ್ದೀನಿ. ಆನ್ ಸ್ಕ್ರೀನಲ್ಲಿ ಇದ್ರಲ್ಲಿ ತೀರಾ ಸಣ್ಣ ಇರ್ತೀನಿ ಸಿನಿಮಾಲಿ. ಒಂದೇ ಶೇಡ್ ಅಲ್ವಾ ಸರ್ ಬರೋದು? ಒಂದೇ ಶೇಡ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮನೆಯಲ್ಲಿ ಮಕ್ಕಳ ಜೊತೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಆದಷ್ಟು ಬೇಗ ಮಾಡಿ. ಮಗಳದ್ದು ಇತ್ತೀಚೆಗೆ ಸ್ವಿಮ್ಮಿಂಗ್ ಮಾಡಿಸ್ತಾ ಇದ್ರಿ ಸ್ವಿಮ್ಮಿಂಗ್ ಪೂಲಲ್ಲಿ. ಮಗಳಿಗೆ ನೀವಿಲ್ಲ ಅಂದರೆ ಸ್ವಿಮ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. ಈ ಕಡೆ ಮಗ ಆರಾಮಾಗಿ ಸ್ವಿಮ್ ಮಾಡ್ತಾ ಇದ್ದೀನಿ, ಮಗಳು ಅಪ್ಪ ಅಪ್ಪ ಅಂತ ಕರಿತಾ ಇರುವಂಥದ್ದು ಒಂದು ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ತುಂಬ ಕನೆಕ್ಟ್ ಆಗಿದ್ದೀರಾ ಮಗಳಿಗೆ? ಹಾಂ, ಮಗಳಿಗೆ ಡೆಫಿನೆಟ್ಲಿ ಕನೆಕ್ಟ್ ಆಗಿದ್ದೀನಿ. ಅಫ್ಕೋರ್ಸ್ ಮಗ ಅಲ್ವಾ, ಮಗನಿಗೆ ಸ್ವಲ್ಪ ರೋಪ್ ಆಗ್ತಾ ಇರ್ತೀನಿ. ಏಯ್ ಆ ಕಡೆ ಈ ಕಡೆ ಬಾರೋ ಅನ್ಕೊಟ್ಟು. ಬಟ್ ಮಗಳಿಗೆ ತಾಯಿ ಅಂತ ಕರಿತೀನಿ, ಬಾ ತಾಯಿ ಅಂದರೆ. ಮತ್ತು ಯಾವಾಗ ಅಳ್ತಾ ಇರ್ತಾಳೋ ಅವಾಗ ನಾನು ಸಮಾಧಾನ ಮಾಡ್ತೀನಿ. ಸ್ವಲ್ಪ ಹಂಗೆ ಟಿಕಾಯಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಇಲ್ಲನ ಸೊ ಅಪ್ಪ ಬೇಕಾ ಅಮ್ಮ ಬೇಕಾ ಅಂದರೆ ಅಪ್ಪ ಬೇಕು ಅಂತ. ಸೊ ಆ ವಿಡಿಯೋಲಿ ಸಪೋರ್ಟ್ ಮಾಡಿದ್ರೆ ಹೋಗಿ ಬಾರೆ ಅನ್ನೋ ನೀರಿಂದ ಆಚೆ ಬಂದಾದ್ಮೇಲೆ ಯಾರು ಬೇಕು ಅಂದರೆ ಅಮ್ಮ ಬೇಕು ಅನ್ನೋದು. ಶೂಟಿಂಗ್ ಸೆಟ್ಟಿಂದ ಬಂದ ತಕ್ಷಣ ಫುಲ್ ಥ್ರಿಲ್ ಆಗ್ತಾರೆ ಮಕ್ಕಳು, ಅಂದರೆ ಥ್ರಿಲ್ ಆಗ್ತಾರೆ ಸರ್. ಬಟ್ ನಿಮ್ಗೆ ಯಾವ ರೀತಿ ಏನಂತ ಕರೀತಾರೆ? ಅಪ್ಪ ಅಂತಲೇ ಕರೀತಾರೆ ಸರ್? ಹಾಂ, ಅಪ್ಪ ಅಂತಲೇ ಕರೆಯೋದು. ನಾನು ಇನ್ ಟೈಮ್ಗೆ ಹೋದರೆ ಎದ್ದಿರ್ತಾರೆ. ಸ್ವಲ್ಪ 1 hour 2 hour ಲೇಟ್ ಆಗೋಯ್ತು ಅಂದರೆ ಮಲಗಿಬಿಟ್ಟಿರ್ತಾರೆ. ತಿರ್ಗಿ ಅವ್ರನ್ನ ನೆಕ್ಸ್ಟ್ ಡೇನೇ ನೋಡಬೇಕು. ಇಲ್ಲಾಂದರೆ ಮಲಗಿರ್ಬೇಕಾದ್ರೆ ಸುಮ್ಮನೆ ಹಿಂಗೆ ಟಚ್ ಮಾಡಿ ಹಂಗಲ್ಲಮ್ಮ ಹಿಂಗೆ ಮಗಳ ಹಂಗೆ ಅಂತ ಒಂದೊಂದು ಸರಿ ಮಧ್ಯರಾತ್ರಿಯಲ್ಲಿ ಮಕ್ಕಳು ಎದ್ದೇಳ್ತಾರಲ್ಲ, ಸೊ ಅವಾಗ ಮಾತಾಡಿಸ್ಕೊತೀನಿ ಅಷ್ಟೇ. ಸೊ ಹೊರಗಡೆ ಇರೋರು ಯಾರು ನಿಮ್ಮನ್ನು ಇಗ್ನೋರ್ ಮಾಡಲ್ಲ, ಮಗಾಡಿದ್ರೆ ನಿಮ್ಮ ಮಗಳೇ ಮಾಡ್ತಾಳೇನೋ. ಅಲ್ಲ, ಮಕ್ಕಳು ಹಂಗೆ ಅಲ್ಲ, ಅವ್ರದ್ದು ಮಲಗೋ ಪ್ಯಾಟ್ರನ್ ಚೇಂಜ್ ಆಗಬಾರ್ದು, ಇಲ್ಲ ಕ್ರ್ಯಾಂಕಿ ಆಗೋಗ್ತಾರೆ. ಸೊ ಹೋಗೆ ಬಾರೆ ಅನ್ನುವಂಥ 2 ಎತ್ತುಗಳಿದೆ. ಹೆಸರು ಯಾಕೆ ಹೋಗೆ? ಹೆಸರು ಇಟ್ಟಿರಲಿಲ್ಲ ಮೇಡಮ್, ಅದು ಹೋಗೆ ಅಂತ ಕರೆದು ಬಾರೆ ಅಂತ ಕರೆದು ಅದು ಹೆಸರು ಹೋಗೆ ಬಾರೆ ಅಂತಾನೆ. ಕ್ಯೂಟಾಗಿ ಹಂಗೆ ಇರಲಿ ಅಂದ್ಬಿಟ್ಟು. ಎತ್ತುಗಳು ಹುಡುಗರಲ್ಲ ಅಂತ. ಇಲ್ಲ. ಓಕೆ, ಡನ್ ಸರ್. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಅಪಾರ್ಟ್ ಫ್ರಮ್ ಆಲ್ ದ ಜೋಕ್ಸ್, ನಿಮ್ಮ ಸಿನಿಮಾ ನಿಜವಾಗ್ಲೂ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ರೆಸ್ಪಾನ್ಸ್ ನೀವೇ ನೋಡಿದ್ದೀರಾ, ನಾನೇನು ಹೇಳೋದೇ ಬೇಡ, ಇಟ್ಸ್ ಎಲೆಕ್ಟ್ರಿಫೈಯಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಕೂಡ ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡಿಬಿಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಇದು ಮಾರ್ಚ್ ಎಂಡ್ ಇಲ್ಲಾಂದರೆ ಏಪ್ರಿಲಲ್ಲಿ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪ್ಲ್ಯಾನ್ ಮಾಡ್ತಾಯಿದೆ. ಡೆಫಿನೆಟ್ಲಿ ಇದನ್ನು ಡೈರೆಕ್ಟರ್ ಹತ್ರನೇ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಲವ್ ಯು ಆಲ್. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಅದಿಷ್ಟು ನಟ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾತಾಯಿತು. ಕ್ಯಾಮ್ರಾಮನ್ ಪವನ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.